ಯಾಕೆ ಮಾಡೋದು ಅಧಿಕಾರ ಬಿಡೋದು ಅವ್ರಿಗಿದೆ, ನಮಗತ್ತೆ ಅಧಿಕಾರ ಇಲ್ಲವೇ ಇಲ್ಲ. ನಾವು ಕೇಳಿದ್ದೀವಿ ಮಾಡ್ತಾರಂತ, ಅದು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಅಷ್ಟೇ. ಯಾವುದ್ರೆ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ, ಅದು ನೋಡೋಣ ಇದೆ ಅದು ಯಾವ ರೀತಿ ಸಂದೇಶ ಬಂದಿದ್ದು ಗೊತ್ತಿಲ್ಲ. ಹೌದು, ಏನಂದರೆ ಕೆಲಸ ಇದ್ದಾರೆ. ಅವರು ಒಬ್ಬರು ರಾಜ್ಯದ ಮುಖ್ಯಮಂತ್ರಿ, ಒಬ್ಬರು ಉಪಮುಖ್ಯಮಂತ್ರಿ, ಅವ್ರದ್ದೇ ಅಂತ ದೊಡ್ಡ ಖಾತೆಗಳಿದೆ. ಸಂಬಂಧಪಟ್ಟಂಥ ಮಂತ್ರಿಗಳನ್ನ ಭೇಟಿ ಆಗಬೇಕು ಅಥವಾ ನಮ್ಮ ವರಿಷ್ಠರು ಭೇಟಿ ಆಗಬೇಕು, ಏನು ಇದ್ದಿರಬೇಕು, ಏನಾರ ಕಾರ್ಯಕ್ರಮ ಇರಬೇಕು, ಕೆಲಸ ಇರ್ಬೋದು. ನೋಡಿ, ನೀವು ಅವ್ರನ್ನೇ ಕೇಳಬೇಕು. ಪಟ್ಟಿ ಹಿಡ್ಕೊಂಡು ಹೋಗ್ಯಾರೋ, ಹಂಗೆ ಹೋಗ್ಯಾರೋ, ಹೆಂಗೆ ಹೋಗ್ಯಾರೋ, ನಮಗೇನು ಗೊತ್ತಾಗೋದ್ರಿ ಹೇಳಿ. ಅವ್ರು ಹೋಗಿದ್ದಾರೆ, ಈಗ ಯಾಕೆ ಹೋಗಿದ್ದಾರೋ, ಎದಕ್ಕೆ ಹೋಗ್ಯಾರ ಅಂತ ನೀವು ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಅವ್ರು ಏನು ಅಲ್ಲಿ ಉತ್ತರ ಸಿಗ್ಬೋದು. ಸರ್, KPCC ಅಧ್ಯಕ್ಷ ಬದಲಾವಣೆ ಚರ್ಚೆ ಬರ್ತಾ ಇತ್ತು. ಚರ್ಚೆ ಭಾಳ ಸಿದ್ಧ ಇದೆ ಈಗಲ್ರಿ. ಈಗ ಮತ್ತೆ ಅದು ಮುನ್ನೆಲೆಗೆ ಬಂದಿದೆ. ಸರ್ಕಾರ ಇದ್ದ ಚರ್ಚೆ ಇದ್ದೇ ಇದೆ, ಹೊಸದೇನಲ್ಲ, ಚರ್ಚೆ ಇದ್ದೇ ಇದೆ. ಸರಿ, ಮಂತ್ರಿಗಳ ಕಾರ್ಯವೈಖರಿ ಬಗ್ಗೆ ಮೌಲ್ಯಮಾಪನ ಮಾಡುವುದಕ್ಕೆ ಅಲ್ಲ, ಆ ಥರ ಏನು ನಮ್ಗೆ ಇನ್ನೂ ಮಟ್ಟ ಕೇಳಿಲ್ಲ. ಕೇಳಿದ್ರೆ ಹೇಳ್ತೀವಿ ಯಾವ ರೀತಿ ಅಂತ ಮೌಲ್ಯಮಾಪನ ಏನವರು. ಇನ್ನೂ ಅದ್ರ ಬಗ್ಗೆ ನಮ್ಗೆ ಯಾರು ಕೇಳಿಲ್ಲ ಏನು ಮಾಹಿತಿ ಅಂತ. ಕೇಳಿಲ್ಲ, ಕೇಳಿದ್ರೆ ಕೊಡ್ತಾರೆ. ಅವರು ಸಂಬಂಧಪಟ್ಟ ಯಾರಿಂದ ಕೇಳಿದಾರೆ ಗೊತ್ತಿಲ್ಲ. ಯಾರ ಜಿಲ್ಲಾಧ್ಯಕ್ಷ ಕೊಡಬೇಕಾ ಅಥವಾ ಯಾರು ಸಂಬಂಧಪಟ್ಟವ್ರು ಕೊಡಬೇಕಾ ಗೊತ್ತಿಲ್ಲ. ಯಾರು ಕೇಳಿರ್ತಾರೋ ಅವ್ರು ಖಂಡಿತವಾಗಿ ಕೊಡ್ತಾರೆ. ಮಂತ್ರಿಗಳ ಬಗ್ಗೆ, ಶಾಸಕರ ಬಗ್ಗೆ ಕೊಟ್ಟೆ ಕೊಡ್ತಾರೆ. ಶಿಗ್ಗಾವಿ ಎಲೆಕ್ಷನ್ ನಂತರ ಒಬ್ಬರಿಗಂತೂ ಇದು ಅಧ್ಯಕ್ಷ ಗಾದಿ ಒಲಿತು, ಮತ್ತೆ ಇನ್ಯಾರಿಗಾರು ಏನಾರು ಯಾವ್ದು ಅಧ್ಯಕ್ಷರು? ಒಬ್ಬರೇ ಅವರು ಇದ್ದರು. ಶಿಗ್ಗಾವಿನಿಂದ ಏಕೈಕ ಕುಸ್ತಿಪಟ್ಟು ಒಬ್ಬರೇ ಅವರು, ಮತ್ತಾರಿಲ್ಲ. ಒಬ್ಬರೇ ಅವರು. ಅವ್ರಿಗೆ ಪ್ರಾಮಿಸ್ ಮಾಡಿದ್ವಿ ನಾವು ಚುನಾವಣೆಯಲ್ಲಿ ನಾವು ಸ್ಪರ್ಧೆ ಮಾಡಬಾರಂತ. ಆ ಹಿನ್ನೆಲೆಯಲ್ಲಿ ಅವ್ರಿಗೆ ಇವತ್ತು ಕೊಟ್ಟಿದ್ದೀವಿ. ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ ಸರ್, ಏನು ಮತ್ತೆ ಬಿಲ್ಗಳು, ಹಿಂದಿನ ಬಿಲ್ಗಳು ಈ ಸರಿ ಮಂಡನೆ ಆಗೋದು, ಅಪ್ರೂವಲ್ ಕೊಡೋದು, ಅವೆಲ್ಲ ಅವೇ ಕಾಮನ್ ಆಗಿ ನಡೀತಾನೆ ಇರ್ತದೆ. ಸುಮಾರು ಒಂದು 20-25 ಬಿಲ್ಲು ಪ್ರತಿ ಸದನಲ್ಲಿ ಮಂಡನೆ ಆಗ್ತಾವೆ, ಚರ್ಚೆ ಆಗ್ತೈತಿ, ಪಾಸ್ ಆಗ್ತಾವೆ. ಸೊ ಅದು ಕಾಮನ್ ಆಗಿರುವಂಥದ್ದು. ಆ ಇಲಾಖೆಗೆ ಆಯಾ ಸಮಯಕ್ಕೆ ತಕ್ಕಂತೆ ಕಾನೂನಲ್ಲಿ ಬದಲಾವಣೆ ಮಾಡ್ತಾರೆ. ಸೊ ಅದು ಅಧಿವೇಶನದಾಗ ಪಾಸ್ ಮಾಡಬೇಕಾಗತ್ತೆ, ಸಹಮತಿ ಪಡಿಬೇಕಾಗತ್ತೆ, ಮಾಡ್ತಾರೆ ಅಷ್ಟೇ ರೀ. ನೋಡಿ, ಅದು ಮಾಡ್ತಾ ಇರೋದಕ್ಕೆ ಏನು ಮಾತು ಕೊಡೋದು ಅವಶ್ಯಕತೆ ಇಲ್ಲ. 500-1000 ಜನ ಕೂಡ್ತಾರೆ. ಅದು ದಿನೇ ಮುಂಚೆ ಕೂಡ್ತಾ ಇದ್ರು 10,000 ಜನ ಮುಂಚೆ ನಮ್ಮದು ಪ್ರಾರಂಭ ಆದಾಗ. ಇವತ್ತಿಗೆ ಭಾಳ ಕಡಿಮೆ ಬಂದಿದೆ. ಸೊ ಅದು ನೆಗ್ಲೆಕ್ಟ್ ಮಾಡೋದೇ ಉತ್ತಮ. ಸರ್, ಪಂಚಮಸಾಲಿ ಅವರು 2A ಮೀಸಲಾತಿಗೆ ಮತ್ತೆ ಹೋರಾಟ ಸ್ಟಾರ್ಟ್ ಮಾಡೋರು ಮಾಡೇ ಮಾಡ್ತಾರೆ. ಅವ್ರ ಹಕ್ಕು ಪಡೀಲಿಕ್ಕೆ ಮಾಡೇ ಮಾಡ್ತಾರೆ. ಏನಾದರೂ ನೋಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡ್ತಿತ್ತು. ಈಗಾಗಲೇ CM ಅವರು ಒಂದು ಸಾರಿ ಬೆಂಗಳೂರಲ್ಲಿ ಚರ್ಚೆ ಮಾಡಿದ್ದಾರೆ. ಮತ್ತು ಬೆಳಗಾವಿಯಲ್ಲಿ ಬಂದರೆ ಮತ್ತೆ ಅವ್ರಿಗೆ CM ಅವರು ಚರ್ಚೆ ಮಾಡ್ತಾರೆ. ಸರ್ಕಾರದಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಮಾಡುವಂಥ ಪ್ರಯತ್ನ ನಾವು ಮಾಡ್ತೀವಿ, CM ಅವರು ಮಾಡ್ತಾರೆ. ಇಲ್ಲ, ಹೋರಾಟ ಇದ್ದೇ ಹೊರಗಡೆ ಇರ್ತೈತಿ, ಒಳಗಡೆ ಸದನ ನಡೀತಾ ಇದೆ. ಅದಕ್ಕೇನು ಸಂಬಂಧ ಇಲ್ಲ. ಸುಮಾರು 70-80 ಪ್ರತಿಭಟನೆಗಳು, ಮನವಿ ಕೊಡೋದಾಗಲಿ, ಚರ್ಚೆಗಳಾಗಲ್ಲ ಹಾಗೇ ಆಗ್ತದೆ. ಸುಮಾರು 70-80 ಪ್ರತಿ ವರ್ಷ. ಇದು ಸರಿ ಹಾಗೆ ಆಗ್ತದೆ. ಈ ಬಾರಿ ಏನೋ ಹೆಚ್ಚಿನ ಒತ್ತು ಸಿಗುತ್ತಾ ಅಂತ ಉತ್ತರ ಕರ್ನಾಟಕ? ನೋಡಿ, ಅಲ್ಲೇ ಉತ್ತರ ಕನ್ನಡಕ್ಕೆ ಅಲ್ಲೇ ಪರಿಹಾರ ಕೊಡಬೇಕಂತಿಲ್ಲ. ಅದು ಬಜೆಟ್ನಲ್ಲಿ ಬರಬೇಕಾಗ್ತದೆ. ಅಲ್ಲಿ ಬರೀ ಚರ್ಚೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಅಥವಾ ವಿಳಂಬದ ಬಗ್ಗೆ ಮಾತ್ರ ಏನಾರ ಕೇಳಲಿಕ್ಕೆ ಅವಕಾಶ ಇದೆ. ಸೊ ಹೆಚ್ಚಿಗೆ ಅಲ್ಲೇ ಕೊಡಬೇಕಂತಿಲ್ಲ. ಅದು ಏನಿದ್ರು ಬಜೆಟ್ನಲ್ಲಿ ಬರಬೇಕಾಗ್ತೈತೆ. ಸೊ ಇನ್ನು ಏಪ್ರಿಲಲ್ಲಿದೆ, ಅವಾಗ ಅದಕ್ಕೆ ಹೆಚ್ಚು ಒತ್ತು ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಚಂದ್ರನಾಥ್ ಸ್ವಾಮೀಜಿ ಒಬ್ಬರು ಮುಸ್ಲಿಮರ ಮತ ಹಕ್ಕು ಕಸಿದುಕೊಳ್ಳಬೇಕು ಅದೆಲ್ಲ ನೋಡಿ, ದೇಶದಲ್ಲಿ ದಿವಸ ಯಾರೋ ಒಬ್ರು ಹೇಳ್ತಾರೆ, ಮೂಲೆಯಲ್ಲಿ ನಿಲ್ತಾರೆ, ಅಲ್ಲ ಬೀಳ್ತಾನೆ, ಇಲ್ಲ ಬೀಳ್ತಾನೆ. ಇನ್ನು ಎಲ್ಲದಕ್ಕೂ ಸರ್ಕಾರ ಉತ್ತರ ಕೊಡ್ಲಿಕ್ಕೆ ಆಗೋಲ್ಲ. ಅವ್ರವ್ರ ವೈಯಕ್ತಿಕವಾದಂಥ ಅಭಿಪ್ರಾಯ ಅದು. ಇರ್ಬೋದು ಹೇಳ್ತಾರೆ. ಎಲ್ಲರೂ ಹೇಳ್ತಾರೆ ವಕ್ಫ್ ರದ್ದು ಮಾಡ್ತಾ ಅಂತ ಹೇಳ್ತಾರೆ. ಎಲ್ಲ ತಮ್ಮ ಬೇಕಾದಂಥ ವಿಚಾರಗಳನ್ನ ಹೇಳ್ತಾರೆ. ಅದು ವೈಯಕ್ತಿಕ ಅಭಿಪ್ರಾಯ. ಇನ್ನು ಅದನ್ನು ಇಡೀ ರಾಜ್ಯದ ಅಭಿಪ್ರಾಯ. Ashwavega English News. Coming soon. Your channel, your voice, your trust.